श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ. ಶ್ರೀಮದಾಚಾರ್ಯರು ಈ ರಾಮಚಂದ್ರ ದೇವರ ಒಂದು ವಿಚಾರವನ್ನ, ಚರಿತ್ರೆಯನ್ನ ತಿಳಿಸ್ತಾ ವಾಲಿಯನ್ನ ರಾಮಚಂದ್ರ ದೇವರು ಅದೃಶ್ಯರಾಗಿ ಬಾಣಪ್ರಯೋಗವನ್ನು ಮಾಡಿ ಸಂಹಾರ ಮಾಡಲಿಕ್ಕೆ ತಾವು ಆ ಬಾಣಪ್ರಯೋಗವನ್ನು ಮಾಡಿದ್ದು, ಸಂಹಾರ ಮಾಡುವುದಕ್ಕಾಗಿ ಅಂತ ಹೇಳಿ. ಅದಕ್ಕೆ ಭಗವಂತ ಇವನು ಅಜ್ಞಾನಿ ಅಲ್ಲ, ಅದನ್ನು ಸಮರ್ಥನೆ ಮಾಡಿದರು. ಮತ್ತು ಅದೃಶ್ಯನಾಗಿ ತಾನು ವಾಲಿಯನ್ನ ಸಂಹಾರ ಮಾಡುವುದಕ್ಕಾಗಿ ಬಾಣಪ್ರಯೋಗವನ್ನು ಮಾಡಿದ್ದು ಅದು ವಾಲಿಯ ಭಯದಿಂದಾಗಿಯೂ ಕೂಡ ಅಲ್ಲ. ಅದಕ್ಕೆ ಕಾರಣವನ್ನ ನಿನ್ನೆ ತಿಳಿಸಿಕೊಟ್ರು. ಅದನ್ನೇ ಮುಂದೆ ಬರೆಸ್ತಾರೆ. ಏನು ಕಾರಣವನ್ನು ತಿಳಿಸಿಕೊಟ್ಟದ್ದು? ಮೊದಲಿಗೆ ಸುಗ್ರೀವ ತಾನು ಕೇಳಿಕೊಂಡದ್ದು, ಸುಗ್ರೀವ ಶರಣಾಗತನಾದದ್ದು. ಹೀಗಾಗಿ ವಾಲಿಯನ್ನ ಸಂಹಾರ ಮಾಡ್ತೇನೆ ಅಂತ ಅವನು ಶರಣಾಗತನಾಗಿದ್ದಕ್ಕೆ ಅವನಿಗೆ ಮಾತನ್ನ ಕೊಟ್ಟದ್ದು. ಈಗೇನಾದರೂ ನಾನು ಮುಂದೆ ಹೋದೆ ಅಂತಂದ್ರೆ ವಾಲಿಯು ಬಂದು ವಾಲಿ ನನ್ನ ಭಕ್ತನಾಗಿದ್ದಾನೆ, ಬಂದು ನಮಸ್ಕಾರ ಮಾಡಿ ಶರಣಾಗತಿಯನ್ನು ಹೊಂದಿದ ಅಂದ್ರೆ ಆಗ ಅನಿವಾರ್ಯವಾಗಿ ಅವನನ್ನು ಸಂಹಾರ ಮಾಡಬಾರದಾಗುತ್ತದೆ. ಹೀಗಾಗಿ ಏನ್ ಮಾಡಬೇಕು ಅಂತ ಪ್ರಸಂಗ ಬರಬೇಕಾಗ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಅದೃಶ್ಯನಾಗಿ ವಾಲಿಯನ್ನು ಸಂಹಾರ ಮಾಡಿದ್ದು ಅಂತ ಕಾರಣವನ್ನು ಕೊಟ್ಟದ್ದು. ಸುಗ್ರೀವ ತಾನು ಕೇಳಿಕೊಂಡಿದ್ದಕ್ಕೆ ಅವನನ್ನ ವಧೆ ಮಾಡಬೇಕು, ವಾಲಿಯನ್ನ ಸಂಹಾರ ಮಾಡಬೇಕು ಅಂತ ಕೇಳಿಕೊಂಡಿದ್ದಕ್ಕೆ ಮುಂದೆ ಹೋಗಿಬಿಟ್ರೆ ವಾಲಿ ಬಂದು ಶರಣಾಗತಿ ಹೊಂದಿದರೆ ವಧೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಕಾರಣದಿಂದಾಗಿ ಭಗವಂತ ಬಂದದ್ದಲ್ಲ ಅಂತ ತಿಳಿಸಿಕೊಟ್ಟು ತಸ್ಮಾತ್ ಅಂತ ಹೇಳ್ತಾರೆ. ಅದೇ ಕಾರಣದಿಂದಲೇನೆ ಈ ರೀತಿಯಾಗಿ ಭಗವಂತ ಮಾಡಿದ್ದು ಅಂತ ಇದನ್ನೇ ಮುಂದಿನ 20ನೇ ಶ್ಲೋಕದಲ್ಲಿಯೂ ಕೂಡ ತಿಳಿಸಿಕೊಡ್ತಾರೆ. ಕಾರ್ಯಂ ಹ್ಯಭೀಷ್ಟಮಪಿ ತತ್ ಪ್ರಣತಸ್ಯ ಪೂರ್ವಂ ಶಸ್ತೋ ವಧೋ ನ ಪದಯೋ ಪ್ರಣತಸ್ಯ ಚೈವ ತಸ್ಮಾದದೃಶ್ಯತನುರೇವ ನಿಹನ್ಮಿ ಶಕ್ರ ಪುತ್ರಂ ತ್ವಿತಿ ಸ್ಮ ತಮದೃಶ್ಯತಯಾ ಜಘಾನ. ಕಾರ್ಯಂ ಹ್ಯಭೀಷ್ಟಮಪಿ ತತ್ ಪ್ರಣತಸ್ಯ ಪೂರ್ವಂ ಶಸ್ತೋ ವಧೋ ನ ಪದಯೋ ಪ್ರಣತಸ್ಯ ಚೈವ ತಸ್ಮಾದದೃಶ್ಯತನುರೇವ ನಿಹನ್ಮಿ ಶಕ್ರ ಪುತ್ರಂ ತ್ವಿತಿ ಸ್ಮ ತಮದೃಶ್ಯತಯಾ ಜಘಾನ ಎಂಬುದಾಗಿ 20ನೇ ಶ್ಲೋಕ. ಪದವಿಭಾಗ. ಕಾರ್ಯಂ ಹಿ
ಅಭೀಷ್ಟಂ ಅಪಿ ತತ್ ಪ್ರಣತಸ್ಯ ಪೂರ್ವಂ ಶಸ್ತಃ ವಧಃ ನ ಪದಯೋಃ ಪ್ರಣತಸ್ಯ ಚೈವ ಪ್ರಣತಸ್ಯ ಚ ಏವ ತಸ್ಮಾತ್ ಅದೃಶ್ಯತನುಃ ಏವ ನಿಹನ್ಮಿ ಶಕ್ರಪುತ್ರಂ ತು ಇತಿ ಸ್ಮ ತಂ ಅದೃಶ್ಯತಯ ಜಘಾನ. ತಸ್ಮಾತ್ ತತ್ ಅಂತ ಶಬ್ದ ಇದೆ, ಕಾರ್ಯಂ ಹ್ಯಭೀಷ್ಟಮಪಿ ತತ್ ಅಂತ ಶಬ್ದ ಇದೆ. ತತ್ ಎಂಬುದಕ್ಕೆ ತಸ್ಮಾತ್ ಅಂತ ಅರ್ಥ. ತಸ್ಮಾತ್ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದರೋ ಆ ಕಾರಣದಿಂದಾಗಿ ಅಂತ ಅರ್ಥ. ಕಾರಣದಿಂದಾಗಿ ಪೂರ್ವಂ ಪ್ರಣತಸ್ಯ ಮೊದಲಿಗೆ ನಮಸ್ಕಾರವನ್ನ ಮಾಡಿದವ ಯಾರು? ಸುಗ್ರೀವ. ಮೊದಲಿಗೆ ಶರಣಾಗತಿಯನ್ನು ಹೊಂದಿದವ ನಮಸ್ಕಾರ ಮಾಡಿ. ಪೂರ್ವಂ ಪ್ರಣತಸ್ಯ ಅಭೀಷ್ಟಂ ಕಾರ್ಯಂ. ಪೂರ್ವಂ ಅಂದ್ರೆ ಆದವು ಅಂತ ಅರ್ಥ. ಮೊದಲಿಗೆ ಯಾರು ನಮಸ್ಕಾರವನ್ನು ಮಾಡಿದ್ದಾರೋ, ಶರಣಾಗತಿಯನ್ನು ಹೊಂದಿದ್ದಾರೋ ಅವರ ಅಭೀಷ್ಟವನ್ನ ಮಾಡೋದು ನನ್ನ ಕಾರ್ಯ. ಸುಗ್ರೀವ ತಾನು ಮೊದಲಿಗೆ ಶರಣಾಗತಿ ಹೊಂದಿದ್ದು, ಅವನ ಅಭೀಷ್ಟ ಏನಿದ್ದದ್ದು ವಾಲಿಯನ್ನ ಸಂಹಾರ ಮಾಡಬೇಕು ಅಂತ ಅಭೀಷ್ಟೆ, ಅವನ ಇಚ್ಛೆ. ಹೀಗಾಗಿ ಅವನ ಅಭೀಷ್ಟೆಯನ್ನ ಮಾಡುವುದು ನನ್ನ ಕಾರ್ಯ. ಇನ್ನು ಮುಂದೆ ಅದಂತೂ ನಿಶ್ಚಿತವಾಗಿ ಬಿಟ್ಟಿದೆ. ವಾಲಿ ಹೇಳಿದ್ದಾನೆ, ಸುಗ್ರೀವ ಹೇಳಿದ್ದಾನೆ ವಾಲಿಯನ್ನು ಸಂಹಾರ ಮಾಡಬೇಕು ಅಂತ, ಇದು ನಿಶ್ಚಿತ. ಹೀಗಿರುವಾಗ ಮತ್ತು ಮುಂದೆ ನಂತರದಲ್ಲಿ ಏನಾದರೂ ಮುಂದೆ ಹೋಗಿಬಿಟ್ಟೆ ಅಂತಂದ್ರೆ ವಾಲಿಯು ನಮಸ್ಕಾರ ಮಾಡ್ತಾನೆ. ಅದಕ್ಕಾಗಿ ಪದಯೋಹೋ ಪ್ರಣತಸ್ಯ, ವಾಲಿಯನ್ನು ನಮಸ್ಕಾರ ಮಾಡಿದ ಅಂತಂದ್ರೆ ಅಂತಹ ನಮಸ್ಕಾರವನ್ನು ಮಾಡಿದಂತಹ, ಶರಣಾಗತಿಯನ್ನು ಹೊಂದಿದಂತಹ ಆ ವಾಲಿಯ ವಧಃ ನ ಶಸ್ತಃ ಅಥವಾ ಶಸ್ತಃ ನ ಶ್ಲಾಘ್ಯೋ ನೈವ, ಆ ವಾಲಿಯನ್ನ ಸಂಹಾರ ಮಾಡೋದು ಇದು ಯೋಗ್ಯ ಅಂತ ಆಗೋದಿಲ್ಲ. ಆಮೇಲೆ ನಮಸ್ಕಾರ ಮಾಡಿದ ಅಂತಂದ್ರೆ ಅವನನ್ನು ವಧೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಮೊದಲಿಗೆ ಸುಗ್ರೀವ ನಮಸ್ಕಾರ ಮಾಡಿದ್ದಾನೆ, ಶರಣಾಗತಿ ಹೊಂದಿದ್ದಾನೆ, ವಾಲಿಯನ್ನು ಸಂಹಾರ ಮಾಡಲೇಬೇಕು. ಹಾಗಾದರೆ ಏನ್ ಮಾಡಬೇಕು? ಅದಕ್ಕಾಗಿ ಈ ರೀತಿಯಾಗಿ ಇದ್ದಂತಹ ಪ್ರಸಂಗದಲ್ಲಿ ಯಸ್ಮಾತ್, ಯಾವ ಕಾರಣಕ್ಕಾಗಿ ಹೀಗೆ ಇದೆಯೋ ತಸ್ಮಾತ್, ಆ ಕಾರಣದಿಂದಾಗಿ ಇಹ, ಈ ಯುದ್ಧದೊಳಗೆ ಅದೃಶ್ಯತನುರೇವ ಶಕ್ರಪುತ್ರಂ ನಿಹನ್ಮಿ. ಅದಕ್ಕೆ ಭಗವಂತ ವಿಚಾರ ಮಾಡಿದ. ರಾಮಚಂದ್ರ ದೇವರು ಹಿಂಗಿದ್ದಾಗ ಏನ್ ಮಾಡ್ಬೇಕು ಅಂತ ಭಗವಂತನಿಗೆ ಗೊತ್ತಿದೆ. ಅದಕ್ಕಾಗಿಯೇ ಈ ರೀತಿಯಾಗಿ ಮಾಡಿದ್ದು. ಹೀಗಾಗಿ ಅದೃಶ್ಯತನು ಏವ, ಅದೃಶ್ಯ ಅಂದ್ರೆ ದೇಹವನ್ನ, ದೇಹ, ಆ ದೇಹ ಅದೃಶ್ಯ, ಕಣ್ಣಿಗೆ ಕಾಣಿಸದಂತೆ ಅಂದ್ರೆ ಮರೆಯಾಗಿ ನಿಂತು ಅಂತ ಅರ್ಥ. ಅದೃಶ್ಯತನು ಏವ, ಅದೃಶ್ಯನಾಗಿಯೇನೆ, ಅವನಿಗೆ ವಾಲಿಯ ಕಣ್ಣಿಗೆ ಕಾಣದಂತೇನೆ ಆ ಶಕ್ರಪುತ್ರಂ, ಆ ವಾಲಿಯನ್ನ ನಿಹನ್ವಿ, ಸಂಹಾರ ಮಾಡ್ತೇನೆ ಅಂತ ಹೀಗೆ ವಿಚಾರ ಮಾಡಿದ ಭಗವಂತ. ಇತಿ ವಿಚಾರ್ಯ, ಹೀಗೆ ವಿಚಾರವನ್ನು ಮಾಡಿ ಭಗವಂತ ಏನು ಮಾಡಿದ ಅಂದ್ರೆ ಅದೃಶ್ಯತೆಯ ತಂ ಜಘಾನ, ಅದೃಶ್ಯನಾಗಿಯೇನೆ, ತಾನು ವಾಲಿಯ ಕಣ್ಣಿಗೆ ಕಾಣಿಸದಂತೇನೆ ಆ ವಾಲಿಯನ್ನ ಬಾಣ ಪ್ರಯೋಗವನ್ನ ಮಾಡಿ ವಾಲಿಯನ್ನ ಭಗವಂತ ಸಂಹಾರ ಮಾಡಿದ ಎಂಬುದಾಗಿ ನಿರ್ಣಯ ಪೂರ್ವಕವಾಗಿ ಶ್ರೀಮದಾಚಾರ್ಯರು ಆ ಕಥಾಭಾಗವನ್ನ ತಿಳಿಸ್ತಾರೆ. ಇಷ್ಟು ಕಥೆಯನ್ನ ತಿಳಿಸಿ ಆದ ಮೇಲೆ ಇದರ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಮಾಡಿಕೊಂಡು ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾರೆ, ನಿರ್ಣಯವನ್ನು ಮಾಡುತ್ತಾರೆ. ಹಿಂದೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ. ವಾಲಿಯ ಭಯದಿಂದ ರಾಮಚಂದ್ರ ದೇವರು ಮರೆಮಾಚಿಕೊಂಡು ಬಾಣ ಪ್ರಯೋಗ ಮಾಡಿರಬಹುದಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟದ್ದು ಸರ್ವಥ ಅಲ್ಲ. ಪ್ರೇರಕ ಅಂತ ಹಿಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದು. ಭಗವಂತ ಆ ರೀತಿಯಾಗಿ ಮಾಡಿದ್ದಲ್ಲ.
19ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಕ್ತೋ ಮಮೈಷ ಯದಿ ಮಾಂ ಅಭಿಪಶ್ಯತಿ ಇದೇ ಕಾರಣದಿಂದಲೇನೆ ಈ 2 ಶ್ಲೋಕದಲ್ಲಿ ಏನು ಕಾರಣ ಹೇಳಿದ್ದಾರೋ ಈ ಕಾರಣವನ್ನ ಕೊಟ್ಟೇನೆ ಭಗವಂತ ಅದೃಶ್ಯನಾಗಿ ಸಂಹಾರ ಮಾಡಿದ್ದು. ಅವನು ಭಯಪಟ್ಟು ಅಲ್ಲ, ಇಡೀ ಒಂದು ಈ ವಿಚಾರವನ್ನ ತಿಳಿಸೋದಕ್ಕಾಗಿ. ಭಕ್ತನಾಗಿದ್ದಾನೆ, ನಮಸ್ಕಾರ ಮಾಡಿದರೆ ಅವನನ್ನ ಸಂಹಾರ ಮಾಡದೆ ಹೋಗ್ಬೇಕಾಗ್ತದೆ, ಸುಗ್ರೀವನ ಮಾತನ್ನ ಮೀರಬೇಕಾಗ್ತದೆ, ಅವನ ಮಾತಿಗೆ ವಿರೋಧ ಮಾಡಿದಂಗೆ ಆಗ್ತದೆ. ಅದಕ್ಕಾಗಿ ಅದೃಶ್ಯನಾಗಿ ಸಂಹಾರವನ್ನ ಮಾಡಿದ್ದು ಅಂತ ಕಾರಣವನ್ನ ಕೊಟ್ಟಿದ್ದಾರೆ. ಈಗ ಏನು ಪ್ರಶ್ನೆ ಅಂದ್ರೆ, ಕೇವಲ ವಾಲಿಯ ಭಯದಿಂದ ಅಂತಂದ್ರೆ ಅದಕ್ಕೆ ಈ ರೀತಿ ಉತ್ತರ ಕೊಟ್ರು. ಈ ವಾಲಿಯ ಭಯ ಅಂದ್ರೆ ಹಂಗೆ ಹೇಳೋದಿಲ್ಲ. ಒಂದು ವಾಲಿಗೆ ಒಂದು ವರ ಇತ್ತು, ರುದ್ರದೇವರು ಕೊಟ್ಟಂತಹ ಒಂದು ವರ. ಏನು ವರ ಇತ್ತು ಅಂದ್ರೆ ಅದನ್ನ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ದೃಷ್ಟಿಗೋಚರ ಪ್ರತಿಭಟಸ್ಯ ಬಲಂ ತ್ವಾಮೇವ ಯಾಸ್ಯತಿ. ದೃಷ್ಟಿಗೋಚರ ಅಂದ್ರೆ ಇವನ ಕಣ್ಣಿಗೆ, ಇವನ ದೃಷ್ಟಿಗೆ ಯಾರು ಗೋಚರರಾಗ್ತಾರೋ, ಇವನ ಕಣ್ಣಿಗೆ ಯಾರು ಬೀಳ್ತಾರೋ, ಪ್ರತಿಭಟಸ್ಯ ತನ್ನ ಪ್ರತಿಯಾಗಿ ನಿಂತಹ ವ್ಯಕ್ತಿಯ ಒಂದು ಬಲ ಇದೇನಾಗ್ತದೆ ಅಂದ್ರೆ ತ್ವಾಮೇವ ಯಾಸ್ಯತಿ, ನಿನ್ನನ್ನ ಕುರಿತು ಆ ಬಲ ಬಂದು ಬಿಡುತ್ತದೆ. ಅಂದ್ರೆ ಅವರಲ್ಲಿರ್ತಕ್ಕಂತಹ ಎಲ್ಲ ಬಲವೂ ಕೂಡ ನಿನ್ನೊಳಗೆ ಬಂದ್ಬಿಡುತ್ತದೆ ಅಂತ. ಇದೆಂತಹ ಚಿತ್ರವಾದ ವರ ಇದು. ಆ ವಾಲಿಯ ಕಣ್ಣಿಗೆ ಯಾರಾದರೂ ಬಿದ್ರು ಅಂದ್ರೆ ಪ್ರತಿಪಕ್ಷಿಗಳು, ಅವನ ವಿರೋಧಿಗಳು, ಅವರಲ್ಲಿರುವಂತಹ ಎಲ್ಲ ಬಲವೂ ಕೂಡ ಈ ವಾಲಿಗೆ ಬಂದ್ಬಿಡಬೇಕು. ಅನಾಯಾಸವಾಗಿ ಅವರನ್ನ ಅವನು ಸೋಲಿಸಿಬಿಡ್ಬೋದು, ಸಂಹಾರ ಮಾಡಿಬಿಡ್ಬೋದು. ಹೀಗಾಗಿ ಇತಿ ರುದ್ರದತ್ತ ವರಸ್ಯ, ಈ ರೀತಿಯಾಗಿ ರುದ್ರದೇವರು ಕೊಟ್ಟಂತಹ ವರ ಇದೆ. ಈ ರೀತಿಯಾಗಿ ವರ ಇರ್ತಾ ಇರೋದರಿಂದ ಈ ಒಂದು ಭಯದಿಂದ ವಾಲಿ ಏನ್ ಮಾಡ್ತಾನೆ ಅದೆಲ್ಲ ಅಲ್ಲ. ವಾಲಿಗಿಂತಲೂ ಕೂಡ ಅನಂತ ಪಟ್ಟು ಶಕ್ತಿ ಇದೆ ಅಂತ ಹಿಂದೆ ಹೇಳಿದ್ದಾರೆ. ಆದರೆ ಈಗ ಮತ್ತೊಂದು ತಿಳಿಸ್ತಾ ಇದ್ದದ್ದು, ವಾಲಿಯ ಪ್ರತಿಪಕ್ಷಿಯಾಗಿ ಯಾರು ವಾಲಿಯ ಕಣ್ಣಿಗೆ ಬೀಳ್ತಾರೋ ಅವರ ಬಲ ಹೋಗ್ತದೆ ಅಂದ್ರೆ, ಅಂತ ರಾಮಚಂದ್ರ ದೇವರು ಕೂಡ ವಾಲಿಗಿಂತಲೂ ಅನಂತ ಪಟ್ಟು ಬಲ ಇರಬಹುದು. ಆದರೆ ರುದ್ರದೇವರ ಬಲ ಇರೋದರಿಂದ ಆ ರಾಮಚಂದ್ರ ದೇವರ ಅನಂತ ಪಟ್ಟ ಬಲವು ಕೂಡ ವಾಲಿಯನ್ನು ಹೋಗಿ ಸೇರಬಹುದು. ಅದಕ್ಕೆ ರಾಮಚಂದ್ರ ದೇವರಿಗೆ ಭಯ ಇತ್ತು. ಅದಕ್ಕೆ ಅದೃಶ್ಯರಾಗಿ ರಾಮಚಂದ್ರ ದೇವರು ವಾಲಿಯನ್ನ ಸಂಹಾರ ಮಾಡಿದರು ಅಂತ ಕೆಲವು ಪುರಾಣಗಳಲ್ಲಿ ಈ ರೀತಿಯಾಗಿ ಹೇಳಿದ್ದುಂಟು. ಇತಿ ಪುರಾಣಗತ ವಿರೋಧಂ ಪ್ರಮಾಣೇನ ತಾವತ್ ಪರಿಹರನ್ನಾಹ. ಆ ಪುರಾಣಗಳ ವಿರೋಧವನ್ನು ಕೂಡ ಪರಿಹಾರವನ್ನ ಮಾಡುವ ಮುಖಾಂತರವಾಗಿ ಇಲ್ಲಿ ನಿರ್ಣಯವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಈ ರಾಮಚಂದ್ರ ದೇವರಿಗೆ ವಾಲಿಯ ಮುಂದೆ ಹೋಗಿ ನಿಂತರೆ ಅವನ ಬಲ ಹೋಗ್ತದೆ ಅಂತ ಭಯ. ಆ ಭಯವು ರಾಮಚಂದ್ರ ದೇವರಿಗೆ ಇಲ್ಲವೇ ಇಲ್ಲ. ಯಾಕೆ ಅಂತ ಇಲ್ಲಿ ಶ್ರೀಮದಾಚಾರ್ಯರು ನಿರ್ಣಯವನ್ನ ಕೊಡ್ತಾರೆ. 21ನೆಯ ಶ್ಲೋಕ. ಯಪ್ರೇರಕ ಸಕಲ ಲೋಕ ಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಚ ಬಲವೀರ್ಯತನು ಸ್ವತಂತ್ರಃ ಕಿಂ ತಸ್ಯ ದೃಷ್ಟಿಪಥಗಸ್ಯ ಚ ವಾನರೋಯಂ ಕರ್ತೇಶ ಚಾಪಮಪಿ ಯೇನ ಪುರಾ ಪ್ರಭಗ್ನಂ ಯಪ್ರೇರಕಃ ಸಕಲಲೋಕಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಚ ಬಲವೀರ್ಯತನುಃ ಸ್ವತಂತ್ರಃ ಕಿಂ ತಸ್ಯ ದೃಷ್ಟಿಪಥಗಸ್ಯ ಚ ವಾನರೋಯಂ ಕರ್ತೇಶ ಚಾಪಮಪಿ ಯೇನ ಪುರಾ ಪ್ರಭಗ್ನಂ ಎಂಬುದಾಗಿ 21ನೆಯ ಶ್ಲೋಕ ಪದವಿಭಾಗ. ಯಹ ಆಚಾರ್ಯ, ಇಲ್ಲಿ ಕೊನೆಯಲ್ಲಿ ಪುರಾ ವಿಭಗ್ನಂ ಅಂತಿದೆ, ನಮ್ದ್ರಲ್ಲಿ ಎರಡು ಸೇಮ. ವಿಭಗ್ನಂ ಎಲ್ಲ ಅರ್ಥ ಒಂದೇ, ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ. ಇಟ್ಕೋಬಹುದು, ತಪ್ಪೇನಿಲ್ಲ. ಶ್ಲೋಕದ ಛಂದಸ್ಸು ವ್ಯತ್ಯಾಸ ಏನಾಗೋದಿಲ್ಲ. ಪುರಾ ಪ್ರಭಗ್ನಂ ಅಂತ ಇಲ್ಲಿದ್ದದ್ದು. ಟಿಪ್ಪಣಿಕಾರರು
ನಡೀತು, ತಪ್ಪೇನಿಲ್ಲ, ಎರಡೂ ಇಟ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ಸರಿ ಪಾಠಾಂತರ ಆಚಾರ್ಯ. ಅಂತಂತ ಏನ್ ಹೇಳಿಲ್ಲ, ಆದ್ರೆ ಹಾ ತಪ್ಪಂತ ಏನಿಲ್ಲ. ಆದ್ರೆ ಟಿಪ್ಪಣಿಕಾರರು ಇಲ್ಲಿ ಜನಾರ್ದನ ಭಟ್ಟರು ಭಗ್ನ ಶಬ್ದವನ್ನೇ ವಿಭಗ್ನ ನಡೀತದೆ, ಎರಡಾದ್ರೂ ಇಟ್ಕೊಳ್ಬಹುದು, ಇಟ್ಕೊಳ್ಳಿ, ತಪ್ಪೇನಿಲ್ಲ. ಸರಿ ಆಚಾರ್ಯ. ಹ್ಮ್. ಆಗ್ಲಿ ಆಚಾರ್ಯ. ಪದವಿಭಾಗ. ಯಹ ಪ್ರೇರಕಃ ಸಕಲಲೋಕಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಚ ಬಲವೀರ್ಯತನುಃ ಸ್ವತಂತ್ರಃ ಕಿಂ ತಸ್ಯ ದೃಷ್ಟಿಪಥಗಸ್ಯ ಚ ವಾನರಃ ಅಯಂ ಕರ್ ಕರ್ತೇಶ ಚಾಪಂ. ಅಲ್ಲಿ ಬಿಡಿಸ್ಕೊಳ್ಬೇಕಲ್ಲೇ, ಕರ್ತ ಈಶ ಚಾಪಂ ಅಪಿ ಯೇನ ಪುರಾ ಪ್ರಭಗ್ನಂ ಎಂಬುದಾಗಿ ಪದವಿಭಾಗ. ಯಹ ಪ್ರೇರಕಃ ಸಕಲಲೋಕಬಲಸ್ಯ ನಿತ್ಯಂ. ಸಕಲಲೋಕಬಲಸ್ಯ ಅಂದ್ರೆ ಸಕಲ ಲೋಕ, ಎಲ್ಲ ಲೋಕಗಳು, 14 ಲೋಕಗಳಲ್ಲಿರ್ತಕ್ಕಂತಹ ಎಲ್ಲ ಜೀವರ ಬಲ ಏನೇನಿದೆಯೋ, ಒಂದು ಇರುವೆಗೆ ಇರುವಂತಹ ಬಲ ಇರಬಹುದು, ದೊಡ್ಡ ಜೀವನಿಗಿರುವಂತಹ ಬಲ ಇರಬಹುದು. ಆ ಎಲ್ಲರ ಬಲಕ್ಕೂ ಕೂಡ, ಸಕಲ ಲೋಕ ಬಲಸ್ಯ, ಎಲ್ಲರ ಬಲಕ್ಕೂ ಕೂಡ ನಿತ್ಯಂ, ನಿತ್ಯದಲ್ಲಿ, ಬರೇ ಒಂದೇ ದಿವಸ ಅಂತ ಅರ್ಥ ಅಲ್ಲ. ಇವತ್ತೊಂದು ದಿವಸ ಎಲ್ಲರ ಬಲಕ್ಕೂ ಪ್ರೇರಕ, ನಾಳೆ ಮತ್ತೊಬ್ಬ ಅಂತ ಹಾಗಲ್ಲ. ಭಗವಂತನೇ ಯಾವಾಗಲೂ ಕೂಡ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯದಲ್ಲಿಯೂ ಕೂಡ ಭಗವಂತನೇ ಎಲ್ಲರ ಬಲಕ್ಕೆ ಪ್ರೇರಕ. ಯಾರ್ಯಾರು ಏನೇನು ಬಲವನ್ನ ಉಪಯೋಗಿಸಬೇಕು, ಬಲವನ್ನ ಇಟ್ಟುಕೊಂಡು ಏನೇನು ಕಾರ್ಯವನ್ನು ಮಾಡಬೇಕು, ಆ ಎಲ್ಲ ಬಲಕ್ಕೂ ಕೂಡ ಭಗವಂತನೇ ಪ್ರೇರಕ. ಭಗವಂತ ನಿಂತು ಪ್ರೇರಣೆ ಮಾಡಿದ್ದಕ್ಕೆ ಆ ಬಲ ಕಾರ್ಯವನ್ನ ಮಾಡಲಿಕ್ಕೆ ಆಗ್ತದೆ. ಒಂದು ಇರುವೆ ಒಂದು ಸಣ್ಣ ವಸ್ತುವನ್ನು ತೆಗೆದುಕೊಂಡು ಹೋಗ್ತಾ ಇರ್ತದೆ ತನ್ನ ಶಕ್ತಿಯಿಂದ. ಆ ತೆಗೆದುಕೊಂಡು ಹೋಗಬೇಕು ಅಂದ್ರೂ ಆ ಭಗವಂತನೇ ಒಳಗೆ ನಿಂತು ಆ ಬಲವನ್ನ ಪ್ರೇರಣೆ ಮಾಡಿದ್ದು ಭಗವಂತ. ಆನೆಗಳು ದೊಡ್ಡ ದೊಡ್ಡ ವಸ್ತುಗಳನ್ನ ತನ್ನ ಸೊಂಡಿಲಿನಿಂದ ಎತ್ತಿಡುತ್ತದೆ ಅಂತಂದ್ರೆ ಅಲ್ಲಿಯೂ ಭಗವಂತನೇ ಒಳಗೆ ನಿಂತು ಆ ಬಲವನ್ನ ಪ್ರೇರಣೆ ಮಾಡಿದ. ಹೀಗೆ ಮನುಷ್ಯರಲ್ಲಿ, ಸಕಲ ಜೀವರಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ಆ ಬಲವನ್ನ ಪ್ರೇರಣೆ ಮಾಡುವವನು ಯಾವ ಭಗವಂತ ಇದ್ದಾನೋ ಅಂತಹ ಭಗವಂತ. ಪೂರ್ಣಾವ್ಯಯೋಚ್ಚ ಬಲ ವೀರ್ಯ ತನುಹು. ಆ ಭಗವಂತ ಎಂಥವ ಅಂದ್ರೆ, ಅವನ ಬಲ ಎಂತಹದ್ದು ಅಂದ್ರೆ, ಅವನ ದೇಹ ಎಂತಹದ್ದು ಅಂದ್ರೆ ಪೂರ್ಣ ಅವ್ಯಯ ಉಚ್ಚ ಬಲ ವೀರ್ಯ ತನುಹು. ಪೂರ್ಣ, ಅವನ ಬಲ ಇದು ಪೂರ್ಣವಾದದ್ದು. ಕಡಿಮೆ, ಇಂತಹ ಇದರೊಳಗೆ ಕಡಿಮೆ ಅಂತ ಯಾವ ವಿಷಯದಲ್ಲಿಯೂ ಇಲ್ಲ. ಪೂರ್ಣ ಮತ್ತು ಅವ್ಯಯ ಮತ್ತು ನಾಶರಹಿತವಾದಂತಹ ಬಲ. ಮನುಷ್ಯರಿಗೆ ಅಥವಾ ಯಾವುದೋ ಪ್ರಾಣಿಗೆ ಒಂದಿಷ್ಟು ವರ್ಷದವರೆಗೆ, ಇಷ್ಟು ವಯಸ್ಸಿನವರೆಗೆ ತನ್ನ ಬಲ ಇರ್ತದೆ. ಆನೆಗೆ ಎಷ್ಟು ಶಕ್ತಿ ಇದೆ? ಆನೆ ಇರುವಂತಹ ಶಕ್ತಿ ಒಂದು ವಯಸ್ಸು, ತನಗೆ ವಯಸ್ಸಾಗಿ ತಾನು ಮರಣವನ್ನು ಹೊಂದುವಂತಹ ಸಮಯ ಬಂತು ಅಂದ್ರೆ ಆ ಶಕ್ತಿಯನ್ನ ಕಳೆದುಕೊಂಡು ಬಿಡುತ್ತದೆ. ಆದರೆ ಭಗವಂತನಿಗೆ, ಭಗವಂತನ ಶಕ್ತಿ ಮಾತ್ರ ಆ ರೀತಿಯಾಗಿ ಇದ್ದದ್ದಲ್ಲ, ಅವ್ಯಯವಾದದ್ದು. ಆ ಬಲ, ಭಗವಂತನ ಬಲ ನಾಶರಹಿತವಾದದ್ದು. ಯಾಕೆ? ಭಗವಂತನಿಗೆ ನಾಶವೇ ಇಲ್ಲ ಅಂದ ಮೇಲೆ, ಭಗವಂತನಿಗೆ ಮುಪ್ಪೇ ಇಲ್ಲ ಅಂದ ಮೇಲೆ, ಭಗವಂತನಿಗೆ ಯಾವ ದೋಷವೂ ಇಲ್ಲ ಅಂದ ಮೇಲೆ, ಹೀಗಾಗಿ ಅವನ ಬಲ ಇದು ಕುಂಠಿತವಾಗ್ತದೆ, ಅವನ ಬಲ ನಾಶ ಆಗ್ತದೆ ಅಂತ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಭಗವಂತನ ಬಲ ಇದು ಪೂರ್ಣವಾದದ್ದು, ನಾಶರಹಿತವಾದದ್ದು ಮತ್ತು ಉತ್ಕೃಷ್ಟವಾದದ್ದು. ಅಂದ್ರೆ ಎಲ್ಲರ ಬಲಕ್ಕಿಂತಲೂ ಕೂಡ ಉತ್ಕೃಷ್ಟವಾದ ಬಲ, ಉತ್ತಮವಾದ ಬಲ ಅಂತ ಅರ್ಥ. ಪೂರ್ಣ ಅವ್ಯಯ ಉಚ್ಚ, ಪೂರ್ಣವಾದ ಬಲ ಮತ್ತು ನಾಶರಹಿತವಾದ ಬಲ, ಉಚ್ಚ, ಎಲ್ಲರಿಗಿಂತಲೂ ಉತ್ತಮವಾದಂತಹ ಬಲ. ಅಂತಹ ಬಲ ವೀರ್ಯ ತನುಹು, ಆ ಭಗವಂತನ ಬಲ ಮತ್ತು ಭಗವಂತನ ವೀರ್ಯ ಇದೇ ಭಗವಂತನ ಶರೀರ, ಬೇರೆ ಬೇರೆ ಅಂತ ಇಲ್ಲ. ಹೀಗಾಗಿ ಅಂತಹದ್ದೇ ಭಗವಂತ, ಅಂತಹ ಬಲವೀರ್ಯಗಳನ್ನೇ ಶರೀರವಾಗಿ ಇರುವಂತಹ ಭಗವಂತ. ಅತಏವ, ಹೀಗಿದ್ದದ್ದಕ್ಕೇನೆ ಭಗವಂತ ಸ್ವತಂತ್ರ, ಸ್ವತಂತ್ರನಾಗಿ ಇದ್ದಾನೆ ಭಗವಂತ. ಸ್ವತಂತ್ರ ಯಹ ರಾಮ,
ಈ ರಾಮಚಂದ್ರ ದೇವರು ಎಂಥವ ಅಂದ್ರೆ ಯಪ್ರೇರಕ ಸಕಲ ಲೋಕ ಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಚವರ ವೀರ್ಯ ತನು ಸ್ವತಂತ್ರ. ಎಲ್ಲರ ಬಲಕ್ಕೂ ಪ್ರೇರಣೆ ಮಾಡುವವನು ಇವನೇ. ಇವನ ಬಲ ಇದು ಉತ್ತಮವಾದ ಬಲ, ಪೂರ್ಣವಾದ ನಾಶರಹಿತವಾದಂತಹ ಬಲ, ಸ್ವತಂತ್ರನಾದಂತಹ ವ್ಯಕ್ತಿ ಇವನು. ಹೀಗಿದ್ಮೇಲೆ ತಸ್ಯ ದೃಷ್ಟಿಪಥಗಸ್ಯ ಅಯಂ ವಾನರಃ ಕಿಂಕರ್ತ. ಇಂತಹ ಸಾಮರ್ಥ್ಯ ಇರುವಂತಹ ಭಗವಂತನಿಗೆ, ರಾಮಚಂದ್ರ ದೇವರಿಗೆ, ಅಯಂ ವಾನರಃ, ಈ ವಾಲಿ ಎಂಬುವಂತಹ ಒಬ್ಬ ಕಪಿ, ಈ ವಾಲಿ ಕಿಂಕರ್ತ, ಈ ರಾಮಚಂದ್ರ ದೇವರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಫಲವನ್ನ ವರವನ್ನ ತಾನು ರುದ್ರದೇವ ವರದಿಂದ ಬಲವನ್ನ ತಾನು ಎಳೆದುಕೊಳ್ಳಬಹುದು ಅಂದ್ರೆ ಸರ್ವಥಾ ಆಗೋದಿಲ್ಲ. ಕಿಂ ಕರಿಷ್ಯತಿ ಇತಿ ಕಥಂ ಭೂತಸ್ಯ ದೃಷ್ಟೇಃ ಪಂಥ ಇತಿ ದೃಷ್ಟಿಪಥಃ ದೃಷ್ಟಿಪಥಂ ಗಚ್ಚತಿ ಇತಿ ತಥಾ ತಸ್ಯ ದೃಷ್ಟಿಗೋಚರಸ್ಯ ದೃಷ್ಟಿಪಥಗಸ್ಯ ತಸ್ಯ. ಕಣ್ಣಿಗೆ ಬಿದ್ದಂತಹ ರಾಮಚಂದ್ರ ದೇವರು ವಾಲಿಯ ಕಣ್ಣಿಗೆ ಬಿದ್ದಾಗ ವಾಲಿ ಈ ಇಂತಹ ಕಪಿ ವಾನರ ಕಿಂಕರ್ತ, ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಿಮನಾದಂತಹ ಮಹಾ ಶಕ್ತಿಶಾಲಿಯಾದಂತಹ ರಾಮಚಂದ್ರ ದೇವ, ಎಲ್ಲ ಬಲಕ್ಕೂ ಪ್ರೇರಕನಾದಂಥವನು, ಅಂದ್ರೆ ವಾಲಿಯ ಬಲಕ್ಕೂ ಪ್ರೇರಕನಾದಂತಹ ಭಗವಂತ, ಆ ಭಗವಂತನ ಬಲವನ್ನ ಈ ವಾಲಿ ಹೇಗೆ ತಾನೇ ಕಸಿದುಕೊಳ್ಳಿಕ್ಕೆ ಆಗ್ತದೆ? ಇಲ್ಲ, ವಾಲಿಯ ಶಕ್ತಿ ಇಲ್ಲದೆ ಹೋದರೂ ಕೂಡ ರುದ್ರ ವರ ಜೇಷ್ಯತಿ ಇತ್ಯತಃ ಆಹ, ರುದ್ರದೇವರ ವರ ಇದೆಯಲ್ಲ, ಅದಕ್ಕಾಗಿ ರಾಮಚಂದ್ರ ದೇವರಿಗೆ ಅನಂತ ಬಲ ಇದ್ರೂ ಕೂಡ ಅದು ಹೋಗ್ತದೆ, ವಾಲಿಗೆ ಹೋಗ್ತದೆ ಅಂತ ಹೇಳ್ತೀವಿ ಅಂದ್ರೆ ಅದು ಸರಿಯಲ್ಲ. ಇತ್ಯತಃ ಆಹ ಈಶೇತಿ. ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರು, ಈಶ ಚಾಪಮಪಿ ಏನ ಪುರಾ ಪ್ರಭಗ್ನಂ. ಯಾವ ರುದ್ರದೇವರ ವರ ಅದು ರಾಮಚಂದ್ರ ದೇವರಿಗೆ ಎಲ್ಲಿ, ಯಾವ ಲೆಕ್ಕಕ್ಕೆ ಅಂತ ಕೇಳ್ತಾರೆ. ಏನ ರಾಮೇಣ ಅಂದ್ರೆ ಹಿಂದೆ ಅಂದ್ರೆ ಯಾವಾಗ ಅಂದ್ರೆ ಸ್ವಯಂವರ ಕಾಲೇ, ಸೀತಾ ಸ್ವಯಂವರದ ಪ್ರಸಂಗದಲ್ಲಿ ಯಾವ ರಾಮಚಂದ್ರ ದೇವರಿಂದ ಈಶಚಾಪಂ ಜನಕೇನ ಲಬ್ಧಂ ರುದ್ರಧನು. ಈಶಚಾಪ ಅಂದ್ರೆ ರುದ್ರದೇವರ ಧನುಸ್ಸು, ಜನಕರಾಜನಿಗೆ ಕೊಟ್ಟಂತಹ ಧನುಸ್ಸು. ಯಾವ ಜನಕರಾಜನಿಗೆ ರುದ್ರದೇವರು ಧನುಸ್ಸನ್ನು ಕೊಟ್ಟಿದ್ರೋ ಅಂತಹ ಧನುಸ್ಸು ಹಿಂದೆ ಸ್ವಯಂವರ ಕಾಲದಲ್ಲಿ ಯಾವ ರಾಮಚಂದ್ರ ದೇವರಿಂದ ಪ್ರಭಗ್ನಂ ಮುರಿದೋಯ್ತೋ, ಭಗವಂತ ಮುರಿದು ಹಾಕಿದ ಅದನ್ನ, ಅದು ಅನಾಯಾಸವಾಗಿ, ಕಷ್ಟಪಟ್ಟು ಅಲ್ಲ. ಹೀಗಾಗಿ ಅಂತಹ ಯಾವ ರುದ್ರದೇವರ ಧನುಸ್ಸನ್ನೇ ಭಗವಂತ ರಾಮಚಂದ್ರ ದೇವರು ಮುರಿದು ಹಾಕಿದ್ದಾರೋ ಅನಾಯಾಸವಾಗಿ, ಅಂದ ಮೇಲೆ ತಥಾಚ ತದ್ವರಹ ಅಕಿಂಚಿತ್ ಕರಹ ಇತಿ ಭಾವಃ. ರುದ್ರದೇವರು ಕೊಟ್ಟ ಧನುಸ್ಸನ್ನೇ ಭಗವಂತ ಮುರಿದು ಹಾಕಿದಾಗ ಇನ್ನು ರುದ್ರದೇವರು ವರವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಭಗವಂತನ ಮುಂದೆ ಇದು ಅಕಿಂಚಿತ್ ಕರ, ಇದೇನೂ ಅಲ್ಲ, ಲೆಕ್ಕಕ್ಕೆ ಅಲ್ಲ ಅದು. ಹೀಗಾಗಿ ಭಗವಂತ ವಾಲಿಯ ಮುಂದೆ ಬಂದಿದ್ರೂ ಕೂಡ ಆ ರಾಮಚಂದ್ರ ದೇವರ ಒಂದು ಬಲ ಇದು ವಾಲಿಗೆ ಸರ್ವಥಾ ಹೋಗ್ತಾ ಇದ್ದಿದ್ದಿಲ್ಲ. ಭಗವಂತ ಇಚ್ಛೆ ಮಾಡಿದ್ರಷ್ಟೇ ಅವನಿಗೆ ಬಲವನ್ನು ಕೊಡಬಹುದು. ಭಗವಂತ ಇಚ್ಛೆ ಮಾಡಲಿಲ್ಲ ಅಂದ್ರೆ ಯಾವ ರುದ್ರದೇವರ ಇದ್ರೂ ಕೂಡ ಭಗವಂತನ ಒಂದು ಎಳ್ಳು ಕಾಳಿನಷ್ಟು ಬಲವು ಕೂಡ ಆ ವಾಲಿಗೆ ಹೋಗ್ತಾ ಇರಲಿಲ್ಲ. ಅಂತಹ ಸಮರ್ಥನಾದಂತಹ ರಾಮಚಂದ್ರ ದೇವರು ಆದರೂ ಕೂಡ ಮುಂದೆ ಬಂದು ನಿಲ್ಲಿಲ್ಲ. ಅದೃಶ್ಯನಾಗಿ ಅವನನ್ನು ಸಂಹಾರ ಮಾಡಿದ. ಯಾಕೆ ಅಂತಂದ್ರೆ ಮುಂದೆ ಬಂದ ಅಂತಂದ್ರೆ ನಮಸ್ಕಾರ ಮಾಡ್ತಾನೆ, ನಮಸ್ಕಾರ ಮಾಡಿ ಶರಣಾಗತಿಯನ್ನು ಹೊಂದಿದ ಅಂದ್ರೆ ಅವನನ್ನು ಸಂಹಾರ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಸುಗ್ರೀವ ಸಂಹಾರ ಮಾಡಬೇಕು ಅಂತ ಮೊದಲಿಗೆ ಕೇಳಿಕೊಂಡಿದ್ದಕ್ಕೆ ಅವನ ಮಾತಿಗೆ ಬೆಲೆ ಕೊಡಬೇಕು, ಅವನಿಗೆ ಒಂದು ಅನುಗ್ರಹ ಮಾಡಬೇಕು ಅನ್ನೋ ಸಲುವಾಗಿ ವಾಲಿಗೆ ಕಾಣಿಸಿಕೊಳ್ಳದಂತೇನೆ ಅದೃಶ್ಯನಾಗಿ ವಾಲಿಯನ್ನು ಸಂಹಾರ ಮಾಡಿದ್ದೇ ಹೊರತು ಯಾವ ವಾಲಿಯ ಭಯವೂ ರಾಮಚಂದ್ರ ದೇವರಿಗೆ ಇರಲಿಲ್ಲ. ರುದ್ರದೇವರ ವರದ ಭಯವೂ ರಾಮಚಂದ್ರ ದೇವರಿಗೆ ಸರ್ವಥಾ ಇರಲಿಲ್ಲ. ಆ ರುದ್ರದೇವರ ವರ ಇದು ಯಾವ ಲೆಕ್ಕಕ್ಕೂ ಅಲ್ಲ. ಈ ಕಾರಣಕ್ಕಾಗಿಯೇ ರಾಮಚಂದ್ರ ದೇವರು ಆ ವಾಲಿಯನ್ನ ಅದೃಶ್ಯರಾಗಿ ಇದ್ದುಕೊಂಡು ಸಂಹಾರವನ್ನ ಮಾಡಿದ ಅಂತ ಶ್ರೀಮದಾಚಾರ್ಯರು ನಿರ್ಣಯಾತ್ಮಕವಾಗಿ ಆ ವಿಚಾರವನ್ನ
ತಿಳಿಸ್ತಾರೆ. ಮುಂದೆ ಆ ರಾಮಚಂದ್ರ ದೇವರು ಏನು ಮಾಡಿದರು ಎಂಬುವಂತಹ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಆಚಾರ್ಯ. ಆಚಾರ್ಯ. ಕೃಷ್ಣಾರ್ಪಣಮಸ್ತು. ಆಚಾರ್ಯ, ಹರೇ ನಮಃ. ಆಚಾರ್ಯ ಕೃಷ್ಣ ವಾಲಿಗೆ ಧನ್ಯವಾದ. ಆಚಾರ್ಯ ಹೇಳಿ ವಾಲ್ ಹೇಳಿ. ಆಚಾರ್ಯ ವಾಲಿಗೆ ಹಾ ರುದ್ರದೇವರ ಒಂದು ವರ ಇತ್ತು ಅಂತ ಹೇಳಿದ್ರಿ. ಅದನ್ನ ಹೌದು. ಟಿಪ್ಪಣಿಕಾರರು ಹೇಳಿದ್ದಾರೆ ಅಂತ. ಅದನ್ನ ಇಲ್ಲಿ ಅದಕ್ಕೆ ಇವ್ರು ಹೇಳಿಲ್ಲ ಅಂತ. ಯಾರು? ಇಲ್ಲಿ ನಮಗೆ ಯಾವ ಶ್ಲೋಕದಲ್ಲೂ ಇಲ್ವಲ್ಲ ಅದು. ಆ ಶ್ಲೋಕದಲ್ಲಿ ಇಲ್ಲ. ಬರೀ ಟಿಪ್ಪಣಿಕಾರರು ಮಾತ್ರ ಹೇಳಿರ್ತಕ್ಕಂಥದ್ದು ಇದೆ. ಅದು ಬಿಟ್ಟು ಬೇರೆ 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 ಬೇರೆಯವ್ರು ಹೇಳ್ತಕ್ಕಂಥ ವಿಚಾರ ಬೇರೆ ಬೇರೆಯವರು ಟಿಪ್ಪಣಿ ಮಾಡಿ ಹೇಳ್ತಾರೆ ಇದನ್ನ. ಈ ತರ ಇತ್ತು, ಅವನಿಗೆ ಒಂದು ಆ ವರ ಇತ್ತು ಅಂತ. ಅದನ್ನ ನಾವು ಕೇಳ್ಪಟ್ಟಿದ್ದೀವಿ. ಆದ್ರೆ ಇದ್ರಲ್ಲಿ ಇಲ್ಲೂ ಹೇಳ್ಬೋದಿತ್ತಲ್ವಾ ಅಂತ ಹೇಳಿದೆ ನಾನು. ಅಂದ್ರೆ ಇಲ್ಲೂ ಹೇಳಿದಿದ್ರೆ ಈ ತರ ಒಂದು ವರ ಇತ್ತು, ಆ ವರ ಅವನ ಧನಸ್ಸನ್ನೇ ಮುರಿದ ಮೇಲೆ ಇನ್ನ ಆ ವರ ಏನು ಮಾಡ್ಲಿಲ್ಲ ಅಂತ ಹಾಗೆ ಹೇಳಿದಿದ್ರೆ ನಮ್ಗೆ ಅನುಕೂಲ ಆಗ್ತಾ ಇತ್ತೇನೋ, ನಮ್ಮಂತವ್ರಿಗೆ ತಕ್ಷಣ ಗೊತ್ತಾಗೋದೋ ಏನೋ ಅಂತ. ಅಲ್ಲ ಅಂದ್ರೆ ಅದಕ್ಕೇನೆ ಇಲ್ಲಿ ಈ ಈ ಶ್ರೀಮದಾಚಾರ್ಯರು ಕರ್ತೇಶ ಚಾಪಮಪಿ ಏನ ಪುರಾ ಪ್ರಭಗ್ನಂ ಅಂತ ಈ ವಿಚಾರವನ್ನು ಆಡಿದ್ದಾರೆ. ಹೌದು, ಈ ವಿಚಾರವನ್ನು ಆಡಿದ್ದಾರೆ ಅಂದ್ರೆ ಈ ಒಂದು ರುದ್ರದೇವರ ವರ ಇದೆ ಅಂತ ತಲೆಯಲ್ಲಿ ಇಟ್ಟುಕೊಂಡೇನೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು ಶ್ರೀಮದಾಚಾರ್ಯರು. ಅದಕ್ಕೆ ಟಿಪ್ಪಣಿಕಾರರು ಅದನ್ನ ಶ್ರೀಮದಾಚಾರ್ಯ ಹಿಂಗ ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡೇನೆ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಶ್ಲೋಕಕ್ಕೆ ಅವತಾರಕ್ಕೆ ಕೊಟ್ಟದ್ದು. ಹಾಗಂತ ಅಂದ್ರೆ ಬೇರೆಯವ್ರಿಗೆ ಇವಾಗ ಇದೆಲ್ಲ ಇದೆಯಲ್ಲ ಅಂತಂದ್ರೆ ಬೇರೆಯವರು ಎಲ್ಲ ಟಿಪ್ಪಣಿ ಮಾಡಿ ಹೇಳ್ತಾರಲ್ಲ, ಎದುರಿಗೆ ಬಂದ್ರೆ ಅವನ ದೃಷ್ಟಿ ಬಿದ್ರೆ ಅವನಲ್ಲಿ ಇರ್ತಕ್ಕಂಥ ಎಲ್ಲ ಬಲ ವಾಲಿಗೆ ಬಂದ್ಬಿಡೋದು ಅಂತ ಹೇಳ್ತಾರಲ್ಲ, ಅದು ಕೂಡ ಸತ್ಯ. ಅದು ಕೂಡ ಸತ್ಯವೇ, ಹೌದಲ್ವಾ? ಹೌದು. ಆ ವರನೂ ಇದೆ. ಸರಿ. ರಾಮಚಂದ್ರ ದೇವರಿಗೆ ಯಾವ ಹಾನಿ ಇದ್ದಿದ್ದಿಲ್ಲ ಅದರಿಂದ. ಅಲ್ಲ, ನಾವು ಆದ್ರೆ ಅವ್ರಿಗೇನಿಲ್ಲ. ಯಾಕೆ ಅಂತಂದ್ರೆ ಸರ್ವತಂತ್ರ ಸ್ವತಂತ್ರರು ಪೂರ್ಣದ ಉತ್ಕೃಷ್ಟವಾದ ಬಲ ಇದೆ, ಎಲ್ಲ ಇದೆ. ಅದರಿಂದ ಅವರಿಗೆ ಅಲ್ಲ. ಆದ್ರೆ ಬೇರೆಯವರಿಗೆ ಯಾರು ಶತ್ರುಗಳು ಬಂದ್ರು ಅವ್ರಿಗೆ ಬಂದ್ಬಿಡೋದು ಅಂತ ಇತ್ತು. ಹೌದಲ್ಲ ಆಚಾರ್ಯ? ಅವ್ರುಗಳು ಹೇಳಿದ್ದು ಸರಿ ಅಂತಾನೆ ಆಯ್ತು, ತಪ್ಪಲ್ಲ. ಆದ್ರೆ ಇಷ್ಟೇ ತಿಳಿದುಕೊಳ್ಬೇಕು, ಈ ಒಂದು ವರ ಇದ್ದದ್ದರಿಂದ ರಾಮಚಂದ್ರ ದೇವರು ಭಯಪಟ್ಟು ಅದೃಶ್ಯರಾಗಿ ವಾಲಿಯನ್ನು ಹೊಡೆದ್ರು ಅಂತ ಹೇಳ್ತಾರೆ ಕೆಲವು ಜನ. ಇಲ್ಲ ಅದಾಗೋಕ್ ಸಾಧ್ಯವೇ ಇಲ್ಲ. ಅದನ್ನ ಶ್ರೀಮದ್ ಆಚಾರ್ಯ ನಿರ್ಣಯ ಕೊಟ್ಟದ್ದು. ಅದನ್ನ ಆ ರೀತಿ ತಿಳಿದುಕೊಳ್ಳೋದಲ್ಲ. ಹೌದೌದು. ಇದು ಇವಾಗ ನೀವು ಹೇಳಿದ್ದು ಸರಿ ಆಚಾರ್ಯ. ಯಾಕೆ ಅಂತಂದ್ರೆ ಬೇರೆಯವರೆಲ್ಲ ಹೇಳ್ತಾರೆ ಹೌದು ವರ ಇತ್ತು, ಆ ವರದಿಂದ ಹೆದರಿಕೆಯಿಂದ ಹೇಳಿ ರಾಮ ಹಿಂದಿಂದ ಹೊಡೆದ ಅಂತ ಹೇಳೋದು. ಅದಕ್ಕೆ ಅದು ಟಿಪ್ಪಣಿಕಾರ ಅದನ್ನ ಬರ್ತಿದ್ದಿಲ್ಲ. ಅದ್ ಸರಿ, ನೀವು ಹೇಳಿದ್ದು ಇವಾಗ ಸರಿ, ನಮ್ಗೆ ಇವಾಗ ಅರ್ಥ ಆಯ್ತದು. ಸರಿ ಕಾಂಟೆಕ್ಸ್ಟ್ ಅಲ್ಲಿ ಕರೆಕ್ಟ್ ಆಗಿ. ಆಚಾರ್ಯ. ಹರೇ ಶ್ರೀಕೃಷ್ಣ ಅರ್ಪಣ. ಕೃಷ್ಣಾರ್ಪಣ.